ನೀವು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿದೆ. ಕೋರ್ಟ್ಗೆ ಹೋದೆ. ಅಲ್ಲಿ ಜಡ್ಜ್ ಅವರು ಮಾತಾಡ್ತಾ ಇದ್ರು. ಏನ್ರಿ ಪ್ರಾಬ್ಲಮ್ ಅಂದ್ರು. ಸರ್ ಇದ್ರ ಮತಾಂತರ ಮಾಡಕ್ ಹೋಗಿದ್ದಾರೆ ಹಳ್ಳಿಲಿ ಇವರು, ಅದಕ್ಕೆ ಸರ್ ಇವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರು. ಅದಕ್ಕೆ ಹೌದಾ ಏನಕ್ಕಮ್ಮ ಹೋಗಿದ್ರಿ ಅಂತ ಹೇಳಿದ್ರು. ಅವರು ಇವರು ಲಾಯರ್ ಏನ್ ಹೇಳ್ಕೊಟ್ರು ಅದೇ ಪ್ರಕಾರವಾಗಿ ನಾವು ಅಲ್ಲಿ ಹೇಳಿದ್ಕೆ ಅವರು ಅವತ್ ನೋಡ್ರೆ ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಒಂದು, ಮಂಡೇ ಇನ್ನೊಂದು ಗೌರ್ಮೆಂಟ್ ಲೀವ್ ಇತ್ತು. ಅದರಿಂದ ಅವರು 3 ದಿನ ಆದ್ರೂ ಇವರು ಜೈಲಲ್ಲಿ ಇರ್ಲಿ, ಮಂಡ್ಯ ಜೈಲಲ್ಲಿ 3 ದಿನ ಆದ್ರೂ ಇವರು ಮಂಡ್ಯ ಜೈಲಲ್ಲಿ ಇರ್ಲಿ ಅಂತ ಜಡ್ಜೆ ಹೇಳ್ಬಿಟ್ರು. ತಕ್ಷಣ ನಮ್ ಲಾಯರು, ಮೇಡಮ್ ಅವ್ರಿಗೆ ಚಿಕ್ಕ ಮಕ್ಳು ಮೇಡಮ್, ಪಾಪ ಮನೇಲಿ ಇದ್ದಾರೆ, ನಿನ್ನೆಯಿಂದ ನೋಡಿಲ್ಲ ಮೇಡಮ್ ಅಂದ ತಕ್ಷಣ ಸರಿ ಇರ್ರಿ ಒಂದ್ 10 ನಿಮಿಷ ಆಚೆ ನಿಂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ನಮ್ಗೆ ಒಂದು ಅವ್ರು ಏನೇನೋ ಮಾಡಿದ್ರು. ತುಂಬಾ ಪೊಲೀಸ್ ಅವರು ಜನಗಳೆಲ್ಲ ಏನೇನೋ ಮಾಡಿದ್ರು, ಜೈಲ್ಗೆ ಹಾಕ್ಬೇಕು ಅಂತ ಹೇಳ್ತಾನೆ ಇದ್ರು. ಆದ್ರೂ ದೇವರು ನಮ್ಮನ್ನ ಸೆರೆಮನೆಗೆ ಕಳಿಸ್ದೆ. ದೇವರು ಕೃಪೆಯಿಂದ ನಮ್ಮನ್ನ ಕರ್ಕೊ ಬಂದ್ರು. ಅಲ್ಲಿಂದ ಬಂದ ಟೀಮ್ಗಳು ಬಂದು ನಮ್ಮನ್ನ ಆರಾಮಾಗಿ ಕರ್ಕೊ ಬಂದು ಏನಂದ್ರೆ ಏನ್ ಒಳ್ಳೆ ವಿಷಯ ಅಂದ್ರೆ ಅವರು ನಮ್ಗೆ ಕೇಡ್ ಮಾಡ್ಬೇಕು ಅಂತ ಅವ್ರು ಅನ್ಕೊಂಡಿದ್ರು. ಬಟ್ ಆ ಕೇಡನ್ನೇ ದೇವ್ರು ನಮ್ಗೆ ಒಳ್ಳೇದನ್ನಾಗಿ ಮಾಡಿಸ್ಬಿಟ್ರು. ಇವ್ರು ಮಾಡಿದಂತ ಯೂಟ್ಯೂಬ್, ವಾಟ್ಸಪ್ ಅಲ್ಲಿ ಹಾಕಿದಲ್ಲೆಲ್ಲ ದೇವ್ರ ನಾಮ ಮಹಿಮೆ ಉಂಟು. ಏನಿಲ್ಲ, ನಮ್ಗೆ ಒಂದು ಏಟಿಲ್ಲ. ಪೊಲೀಸ್ ಅವರು ತುಂಬಾ ನಮ್ಗೋಸ್ಕರ ತುಂಬಾ ಕಷ್ಟಪಟ್ರು. ನಮ್ಮ ಇದಕ್ಕೋಸ್ಕರ ಅಮ್ಮ ನೀವು ಸಿಟಿಲ್ ಮಾಡಿಮ್ಮ, ಮೈಸೂರಲ್ಲಿ ಮಾಡಿಮ್ಮ ದೇವ್ರ ಸೇವೆ, ಈ ಹಳ್ಳಿ ಅಮ್ಮ ಜನರು ತುಂಬಾ ಅವರು ಹುಡುಗಗಳಮ್ಮ ಅಂತ ತುಂಬಾ ಆಲೋಚನೆ ಕೊಟ್ರು. ಆಮೇಲೆ ನಮ್ಗೆ ಬಂದು ನವೆಂಬರ್ 9, 10ನೇ ತಾರೀಕು ನಮ್ಗೆ ಬೈಬಲ್ ಕೊಡ್ಲಿಲ್ಲ, ಐಡಿನೂ ಕೊಡ್ಲಿಲ್ಲ, ಬರೀ ಫೋನು ಬೈಕ್ ಮಾತ್ರ ಕೊಟ್ರು ನಮ್ಗೆ. ಯಾಕಂದ್ರೆ ನಿಮ್ಗೆ ಅದು ಬೈಬಲ್ ಐಡಿ ಕೊಡ್ತೀವಿ ಅಂದ್ರೆ ನೀವು ನಿಜವಾಗ್ಲೂ ಮತಾಂತರ ಮಾಡಕ್ ಹೋಗ್ತೀರಾ ಅಂತ ಹೇಳ್ತೀವಿ ಅಂತ ಜಡ್ಜೆ ಹೇಳ್ಕೊಟ್ರು. ಅದರಿಂದ ಈ ಬೈಬಲ್ ಇರ್ಲಿ, ಅದು ರಕ್ಷಣೆಗೋಸ್ಕರ, ಯಾರಾದ್ರೂ ರಕ್ಷಣೆ ಹೊಂದಕ್ಕೋಸ್ಕರ ಆದ್ರೂ ಇರ್ಲಿ, ಅದನ್ನ ಬಿಟ್ಬಿಡಿ ನೀವು ಬೇರೆ ವಸ್ತು ತಗೊಳ್ಳಿ ಅಂತ ಹೇಳಿದ್ರು. ದೇವರು ಅವತ್ತದಿಂದ ನಮ್ಗೆ ಅಕ್ಟೋಬರ್ 10ನೇ ತಾರೀಕು, 11ನೇ ತಾರೀಕಿಂದ ಹಿಡಿದು ನಮ್ಗೆ ಇದುವರೆಗೂ ದೇವ್ರ ಕೃಪೆಯಿಂದ ನಮ್ಗೆ ಸೇವೆಗೆ